ಬಾಗಲಕೋಟೆಯಲ್ಲಿ ಇಂದು ಉಪಚುನಾವಣೆ ನಡೀತಿದೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಮತದಾರರು ಮತ ಚಲಾಯಿಸೋದಕ್ಕೆ, ಅವರ ಹಕ್ಕನ್ನ ಚಲಾಯಿಸೋದಕ್ಕೆ ಮತಪೇಟೆಗಳಿಗೆ ಈಗಾಗಲೇ ಆಗಮಿಸಿದ್ದಾರೆ. ನಾನು ಇವತ್ತು ಬಾಗಲಕೋಟೆಯ ಬೆನ್ಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇನೆ. ಇಲ್ಲೇ ಇದ್ದಂತವ್ರು ಇಳಿ ವಯಸ್ಸಿನಲ್ಲಿ ಇದ್ರು ಕೂಡ ಮತ ಚಲಾಯಿಸೋದಕ್ಕೆ ಇವತ್ತು ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ಯಾವ ರೀತಿಯಾಗಿ ಅನ್ನಿಸ್ತಿದೆ ಇವತ್ತು? ಇಷ್ಟು ವಯಸ್ಸಾದ್ರೂ ಕೂಡ ನೀವು ವೀಲ್ ಚೇರ್ ನಲ್ಲಿ ಬಂದು ವೋಟ್ ಹಾಕ್ತಾ ಇದ್ದೀರಾ, ಹೆಂಗ್ ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆಯಾ ವೋಟ್ ಹಾಕಿ? ಕಳೆದ ಬಾರಿ ವೋಟ್ ಹಾಕಿದ್ರಾ? ಎಷ್ಟೀಗ ನಿಮಗ್ ವಯಸ್ಸು? 70. ನಡೆಯಕ್ಕಾಗಲ್ವಾ? ಪಾರ್ಟಿ ಹೊಡದ್ರಿ. ವೋಟ್ ಹಾಕಾಯ್ತೀಗ? ಹೆಂಗ ಅನಿಸ್ತಿದೆ? ಮನೇಲಿ ಇರ್ತಾರಲ್ಲ ವೋಟ್ ಹಾಕ್ದೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಹಾಕಿ ಬನ್ನಿ ಅಂತ ಹೇಳ್ತೀರಿ. ಬಂದು ವೋಟ್ ಹಾಕಿ ಅಂತೀರಾ? ಸರಿ, ಓಕೆ, ಆಯ್ತು. ಇಳಿ ವಯಸ್ಸಿನಲ್ಲಿ ಇದ್ರೂ ಕೂಡ ಬಂದು ಇಲ್ಲಿ ಮತದಾನ ಚಲಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಅವರ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಯುವಕರು ಕೂಡ ಅಷ್ಟೇ, ಯುವತಿಯರಾಗಿರ್ಬೋದು, ಮೊದಲನೇ ಬಾರಿ ವೋಟ್ ಹಕ್ಕನ್ನ ಹಾಕುವಂತ ಅವ್ರಿಗೆ ವೋಟರ್ ID ಕಾರ್ಡ್ ಬಂದಿದ್ರು ಕೂಡ ಯಾಕೆ ನಾವು ಹೋಗಿ ಮತ ಚಲಾಯಿಸಬೇಕು ಅಂತ ಮನೇಲಿ ಕೊಡ್ತಾರೆ. ಅಂತವ್ರಿಗೆಲ್ಲ ಒಂದ್ ರೀತಿಯಾಗಿ ಇವರೆಲ್ಲ ಮಾದರಿ ಅಂತಾನೆ ಹೇಳ್ಬಹುದು. ಕ್ಯಾಮ್ರಾಮನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.